ಹೆಲೋ ಫ್ರೆಂಡ್ಸ್, ಈ ಭೂಮಿ ಮೇಲೆ ಮನುಷ್ಯರಾದ ನಾವು ಒಂದು ನಾರ್ಮಲ್ ಅನಿಮಲ್ ಅಲ್ಲದೆ ನಾಗರಿಕತೆನ ಹೊಂದ್ಕೊಂಡ್ವಿ ಅಂತ ಆಡ್ತಾ ಇರೋ ಆಟ ಅಷ್ಟು ಇಷ್ಟು ಅಲ್ಲ. ಇವನ ಆಟನೆಲ್ಲ ಪ್ರಕೃತಿ ಕಣ್ಬಿಟ್ಟು ನೋಡಿ ಇವನ ಆಟಕ್ಕೆ ಫುಲ್ ಸ್ಟಾಪ್ ಇಟ್ಬಿಡೋಣ, ಇವನ್ ಕತೆನ ಮುಗಿಸ್ಬಿಡೋಣ ಅಂತ ಯೋಚನೆ ಮಾಡಿದಾಗ ನಮ್ಮಿಂದಂತೂ ಅದ್ರ ವಿರುದ್ಧ ಏನೂ ಮಾಡೋಕ್ಕಾಗಲ್ಲ, ಸರಿನಾ? ಇದೇ ರೀತಿ ನ್ಯೂಯಾರ್ಕ್ ಸಿಟಿನಲ್ಲಿ ಒಂದು ಸಾಮೂಹಿಕ ಆತ್ಮಹತ್ಯೆ ನಡೆಯುತ್ತೆ. ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೋತಾರೆ. ಇದು ಹೇಗಂತ ಗೊತ್ತಾಗತ್ತೆ, ಆದ್ರೆ ಯಾಕೆ ಅಂತ ಮಾತ್ರ ಕೊನೆವರೆಗೂ ಉತ್ತರ ಸಿಗೋದೇ ಇಲ್ಲ. ಇಲ್ಲಿಗಿಷ್ಟು ಸಾಕು. ಆನ್ಲೈನ್ ಹೇಳಿ ಈ ಕತೆನ ಸ್ಪಾಯ್ಲ್ ಮಾಡೋದು ಬೇಡ. ಇವತ್ತು ನಾವು ನೋಡ್ತಾ ಇರೋ ಈ ಮೂವಿ 2008ರಲ್ಲಿ ತೆರೆಗೆ ಬಂದಿರೋ ದ ಹ್ಯಾಪನಿಂಗ್. ಸರಿ, ನಾವೀಗ ಶುರು ಮಾಡೋಣ. ಮೂವಿಯ ಸ್ಟಾರ್ಟಿಂಗ್ ನ್ಯೂಯಾರ್ಕ್ ಸಿಟಿನ ಒಂದು ಸೆಂಟ್ರಲ್ ಪಾರ್ಕ್ ಅನ್ನೋ ಒಂದು ಪಾರ್ಕ್ ನಲ್ಲಿ ತುಂಬಾ ಜನ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ. ಮತ್ತೆ ಕೆಲ್ಸಕ್ಕೆ ಹೋಗೋರಲ್ಲ ಆ ದಾರಿ ಬಲಿ ನಡ್ಕೊಂಡು ಹೋಗ್ತಾ ಇದಾರೆ. ಈ ರೀತಿ ಎಲ್ಲ ನಾರ್ಮಲ್ ಆಗಿರೋವಾಗ ಇಬ್ರು ಫ್ರೆಂಡ್ಸು ಬುಕ್ ಓದ್ತಾ ತಲೆ ಎತ್ ಮೇಲ್ ನೋಡಿದಾಗ ಅಲ್ಲಿರೋ ಎಲ್ರು ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದಾರೆ. ಕೆಲವರು ಫ್ರೀಸ್ ಆಗಿದ್ದಾರೆ, ಕೆಲವರು ರಿವರ್ಸ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ. ಇದನ್ನೆಲ್ಲ ನೋಡಿವ್ಲು ಸ್ಟಾರ್ಟಿಂಗ್ ನಲ್ಲಿ ಪ್ರಾಂಕ್ ಅಂತ ತಿಳ್ಕೊಂಡ್ರು ಈ ಪಾರ್ಕ್ ನಲ್ಲಿರೋ 1000 ಗಟ್ಲೆ ಜನರು ಈ ರೀತಿ ನಾಟಕ ಮಾಡೋಕ್ ಸಾಧ್ಯನಾ? ಸೊ ಇನ್ನೂ ಒಂದು ವಿಷಯ ಸರಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋತಾಳೆ. ಇದೇ ಸಮಯಕ್ಕೆ ಇವ್ರ ಫ್ರೆಂಡು ಕೂಡ ನಾನು ಯಾವ ಪೇಜ್ನ ಓದ್ತಾ ಇದ್ದೆ ಅಂತ ಕೇಳ್ತಾ ಇವಳ ತಲೆನಲ್ಲಿ ಒಂದು ಪೆನ್ಸಿಲ್ನ ಸಿಕ್ಸ್ಕೊಂಡಿರ್ತಾಳೆ. ಅದನ್ನ ತಗೊಂಡು ತನ್ನ ಕುತ್ತಿಗೆಗೆ ಚುಚ್ಕೊಂಡು ಇವಳಿಗ ಆತ್ಮಹತ್ಯೆ ಮಾಡ್ಕೋತಾಳೆ. ಆ ಪಾರ್ಕಿನ ಪಕ್ಕದಲ್ಲೇ ಒಂದು ಕನ್ಸ್ಟ್ರಕ್ಷನ್ ಬ್ಲಾಕ್ ಇದೆ. ಅಲ್ಲಿ ಕೆಲವರು ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಯಾರೋ ಒಬ್ಬ ಮೇಲಿಂದ ಕೆಳಗಡೆ ಬಿದ್ದು ತೀರ್ಕೋತಾನೆ. ಆಗ ಇವರೆಲ್ಲ ಅವ್ನಿಗೆ ಏನಾಯ್ತು ಅಂತ ನೋಡ್ತಾ ಆಂಬುಲೆನ್ಸ್ಗೆಲ್ಲ ಫೋನ್ ಮಾಡ್ತಾ ಇರೋ ಸಮಯ ತಕ್ಷಣನೇ ಆ ಬಿಲ್ಡಿಂಗ್ ನ ಮೇಲ್ ನಿಂತಿರೋ ತುಂಬಾ ಜನ ಅದೇ ರೀತಿ ಒಬ್ಬೊಬ್ರ ಕೆಳಗಡೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳಕ್ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇರೋ ಇವ್ರಿಗೆ ಏನ್ ನಡೀತಾ ಇದೆ ಅಂತ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಇವಾಗ ತಾನೆ ಈ ಮೂವಿಯ ಹೀರೋನ್ ತೋರಿಸ್ತಾರೆ. ಇವ್ರೊಬ್ರು ಸ್ಕೂಲ್ ಟೀಚರ್. ಇವ್ರೀಗ ಸ್ಕೂಲ್ ನಲ್ಲಿ ಪಾಠ ಮಾಡ್ತಾ ನಾನು ಕೆಲವು ದಿನಗಳ ಹಿಂದೆ ಒಂದು ನ್ಯೂಸ್ ಆರ್ಟಿಕಲ್ ನೋಡಿದೆ. ಅದರಲ್ಲಿ ರೀಸೆಂಟ್ ಡೇಸ್ ನಲ್ಲಿ ಜೇನು ನೊಣಗಳೆಲ್ಲ ಕಾಣೆ ಆಗಿದಾವಂತೆ. ಈ ದೇಶದಲ್ಲಿ ಒಂದೂ ಇಲ್ಲ. ಅವುಗಳೆಲ್ಲ ಏನಾಗಿರ್ಬೋದು, ಸತ್ತಿವೆ ಅಂದ್ರೆ ಅವುಗಳ ಬಾಡಿನಾದ್ರೂ ಅಟ್ಲೀಸ್ಟ್ ಸಿಗ್ಬೇಕಾಗಿತ್ತು, ಅದು ಇಲ್ಲ. ಈ ರೀತಿಯೆಲ್ಲ ಯಾಕೆ ನಡೀತಾ ಇದೆ? ಯಾರಿಗಾದ್ರೂ ಕಾರಣ ಗೊತ್ತಾ? ಗೊತ್ತಿದ್ರೆ ಹೇಳಿ ಅಂತ ಕೇಳೋವಾಗ ಯಾವ್ದಾದ್ರು ಕಾಯಿಲೆ ಆಗಿರ್ಬೋದಾ ಅಂತ ಒಬ್ಬ ಹೇಳ್ತಾನೆ. ಹೌದು, ವೈರಸ್ ಅಟ್ಯಾಕ್ ಆಗಿರ್ಬೋದು, ಕೋವಿಡ್ ರೀತಿ. ಆದ್ರೆ 24 ಗಂಟೆ ಟೈಮ್ ನಲ್ಲಿ ಯಾವ ವೈರಸ್ ಈ ರೀತಿ ಫಾಸ್ಟ್ ಆಗಿ ಸ್ಪ್ರೆಡ್ ಆಗಲ್ಲ. ಸರಿ, ಪೊಲ್ಯೂಷನ್ ಆಗಿರ್ಬೋದು ಅಂತ ಕೇಳಿದಾಗ ಹೌದು, ಇದು ಕೂಡ ಒಂದು ಕಾರಣ ಆಗಿರ್ಬೋದು. ಆದ್ರೆ ಸತ್ತಿರೋ ಜೇನು ನೊಣ ಒಂದೂ ಸಿಕ್ಕಿಲ್ಲ, ಗೆಸ್ ಮಾಡಿ ಅಂತ ಹೇಳ್ತಾರೆ. ಆವಾಗೊಬ್ಬ ಗ್ಲೋಬಲ್ ವಾರ್ಮಿಂಗ್ ಅಂತ ಕೇಳಿದಾಗ ಹೌದು, ಸದ್ಯಕ್ಕೆ ಟೆಂಪರೇಚರು ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಅಲ್ಲೊಬ್ಬ ಕ್ಲಾಸ್ ಅನ್ನು ಗಮನಿಸ್ತಾ ಇರೋದು ನೋಡಿ ಸರಿ ನೀನ್ ಹೇಳು ಅಂತ ಕೇಳೋವಾಗ ಅನ್ ಆಕ್ಟ್ ಆಫ್ ನೇಚರ್, ಪ್ರಕೃತಿನ ನಮ್ಮಿಂದ ಪೂರ್ತಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಒಂದ್ ವಿಷಯ ಹೇಳ್ತಾನೆ. ಇವರು ಹೌದು, ಇದು ಕೂಡ ಒಂದು ಒಳ್ಳೆ ಉತ್ತರಾಣೆ. ಸೈನ್ಸ್ ಎವಾಲ್ವ್ ಆಗ್ತಾ ಇರೋದು ಬುಕ್ಸ್ ಗಳಿಂದ, ಬುಕ್ಸ್ ನಲ್ಲಿರೋ ವಿಷಯಗಳಿಂದ. ಯೋಚನೆ ಮಾಡಿ, ಒಂದ್ 30-40 ವರ್ಷಗಳ ಹಿಂದೆ ಒಂದ್ ರೋಗ ಬಂತು, ಅದಕ್ಕೊಬ್ರು ಮೆಡಿಸಿನ್ ಕಂಡಿಡಿದು ಆ ರೋಗನ ಕಂಪ್ಲೀಟ್ ಆಗಿ ನಾಶ ಮಾಡ್ಬಿಟ್ರು. ಈ ರೀತಿ ಒಂದ್ ಸಿನಾರಿಯೋದಲ್ಲಿ ಅವ್ರೇನಾದ್ರೂ ಆ ರೋಗದ ಬಗ್ಗೆ, ಆ ರೋಗ ಏನು, ಅದು ಯಾಕೆ ಬಂತು, ಅದನ್ನ ಹೇಗೆ ಕ್ಯೂರ್ ಮಾಡೋದು ಅಂತ ಬುಕ್ ನಲ್ಲಿ ಡಾಕ್ಯುಮೆಂಟ್ ಮಾಡದೆ ಬಿಟ್ರೆ ಆ ರೋಗ ಮತ್ತೆ ಬಂದಾಗ ಅದೇನಂತಾನೆ ನಮ್ಗೆಲ್ಲ ಗೊತ್ತಾಗಲ್ಲ ಅಂತ ಈ ರೀತಿ ಇವರು ಪಾಠ ಮಾಡ್ತಾ ಇರ್ಬೇಕಾದ್ರೆ ಈ ಸ್ಕೂಲ್ ನ ವೈಸ್ ಪ್ರಿನ್ಸಿಪಲ್ ಅಲ್ಲಿಗೆ ಬಂದು ಏನೋ ಒಂದು ಮೀಟಿಂಗ್ ಅಂತ ಹೇಳಿ ಇವ್ರಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಪ್ರಿನ್ಸಿಪಲ್ ಇವಾಗ ಈ ಸ್ಕೂಲ್ ನ ಪಕ್ಕದಲ್ಲಿರೋ ಸೆಂಟ್ರಲ್ ಪಾರ್ಕ್ ನಲ್ಲಿ ಏನೋ ಒಂದು ವಿಷಯ ನಡೆದೋಗಿದೆ. ಇದು ಟೆರರಿಸ್ಟ್ ಅಟ್ಯಾಕೋ ಏನೋ ಗೊತ್ತಿಲ್ಲ, ಆದ್ರೆ ಏನೋ ಒಂದ್ ರೀತಿ ಕೆಮಿಕಲ್ ಟಾಕ್ಸಿನ್ ಗಾಲಿನಲ್ಲಿ ಮಿಕ್ಸ್ ಆಗಿದೆ. ಇದನ್ನ ಉಸಿರಾಡದವರು ಮೊದಲು ಮೆಂಟಲಿ ಕನ್ಫ್ಯೂಸ್ ಆಗ್ತಾರೆ. ಕೊನೆಗೆ ಇದು ಸಾವನಲ್ಲಿ ಮುಗಿಯುತ್ತೆ ಅಂತ ಈ ಎಲ್ಲಾ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡಿ ಸೊ ಸ್ಕೂಲ್ಗೆ ರಜೆ ಬಿಟ್ಟು ಎಲ್ಲಾ ಮಕ್ಕಳನ್ನು ಕಲಿಸ್ತಾ ಇರೋವಾಗ ಬೋರ್ಡ್ ನಲ್ಲಿ ಒಂದು ವಿಷಯ ಇದೆ. ಒಂದ್ ವೇಳೆ ಜೇನು ನೊಣಗಳು ಈ ಭೂಮಿಯಿಂದ ಕಾಣೆ ಆದ್ರೆ ಮನುಷ್ಯನ್ಗಿರೋದು ಬಾಕಿ 4 ವರ್ಷ ಜೀವನ ಮಾತ್ರ ಅಂತ. ಅದೇ ಸಮಯ ನಮ್ ಹೀರೋನ್ ಜೊತೆ ಕೆಲಸ ಮಾಡೋ ಒಬ್ರು ಮ್ಯಾಥ್ಸ್ ಟೀಚರ್ ಅಲ್ಲಿಗೆ ಬಂದು ಅವ್ರನ್ನ ಮೀಟ್ ಮಾಡಿ ನನ್ನಮ್ಮ ಇವಾಗ ನಂಗೆ ಫೋನ್ ಮಾಡಿದ್ರು, ಅವರಿರೋ ವಿಲೇಜ್ ನಲ್ಲಿ ಈ ರೀತಿ ಯಾವ ತೊಂದ್ರೆನೂ ಇಲ್ವಂತೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆ ಬರ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಇವರು ಸರಿ ಅಂತ ಒಪ್ಕೊಂಡು ತನ್ನ ಹೆಂಡತಿಗೆ ಫೋನ್ ಮಾಡಿ ಇಬ್ರು ಆ ವಿಲೇಜ್ಗೆ ಹೋಗೋಣ ಅಂತ ವಿಷಯ ಹೇಳಿ ಹೇಗಿದ್ಯಾ ಅಂತ ವಿಚಾರಿಸ್ತಾರೆ. ಅದಕ್ಕೆ ಅವರು ಏನು ತೊಂದ್ರೆ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಅವ್ರು ನಮ್ ಹೀರೋ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಇವ್ರು ಫೀಲ್ ಮಾಡ್ತಾ ಇರೋವಾಗ ನಾನು ನಿಮ್ ಮದ್ವೆನಲ್ಲೇ ನೋಡ್ದೆ, ನೀವಿಬ್ಬರಿಗೂ ಸೆಟ್ ಆಗಲ್ಲ ಅಂತ, ಇದ್ರು ಮದ್ವೆ ಆಯ್ತಲ್ಲ, ಏನು ತೊಂದ್ರೆ ಇಲ್ಲ ಬಿಡು ಅಂತ ಫ್ರೆಂಡ್ ಇವ್ರ ಜೊತೆ ಮಾತಾಡಿ ಇವ್ರಿಗೆ ಬೇಕಾಗಿರೋ ಥಿಂಗ್ಸ್ ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಕೋಸ್ಕರ ಇಬ್ರು ಒಂದೊಂದ್ ಕಡೆ ಹೊರಟು ತಮ್ ಮನೆಗ್ ಬರ್ತಾರೆ. ಆಗಲ್ಲಿ ನಮ್ ಹೀರೋನ್ ಹೆಂಡತಿಗೆ ಜಾಯ್ ಅಂತ ಯಾರೋ ಒಬ್ಬ ಪದೇ ಪದೇ ಕಾಲ್ ಮಾಡ್ತಾ ಇರೋದು ನೋಡಿ ಅವರು ಫೋನ್ನೇ ತೆಗೆದು ದೂರ ಇಟ್ಬಿಡ್ತಾರೆ. ಅದೇ ಸಮಯಕ್ಕೆ ನಮ್ ಹೀರೋನು ಮನೆಗ್ ಬಂದಾಗ ನ್ಯೂಸ್ ನಲ್ಲಿ ಈ ಒಂದು ಕೆಮಿಕಲ್ ಟಾಕ್ಸಿನ್ ಬ್ರೈನ್ ನಲ್ಲಿರೋ ನ್ಯೂರೋ ಟ್ರಾನ್ಸ್ಮಿಟರ್ ಗಳನ್ನ ಬ್ಲಾಕ್ ಮಾಡಿ ತನ್ನನ್ನೇ ತಾನು ನೋಯಿಸ್ಕೋಬೇಕು ಅಂತ ಒಂದ್ ಥಾಟ್ ನ ಟ್ರಿಗರ್ ಮಾಡ್ತಾ ಇದೆ. ಸೊ ಇದನ್ನೆಲ್ಲ ಮಾಡ್ತಾ ಇರೋ ಟೆರರಿಸ್ಟ್ ಗಳು ಯಾರಾಗಿರ್ಬೋದು ಅಂತ ಮಾತಾಡ್ತಾ ಇರೋವಾಗ ನಮ್ ಹೀರೋನು ರೆಡಿ ಆಗು ಅಂತ ಹೇಳಿ ಇಬ್ರು ಹೊರಟು ಒಂದ್ ರೈಲ್ವೆ ಸ್ಟೇಷನ್ ಬಂದ್ ಸೇರ್ತಾರೆ. ಆಗಲ್ಲಿ ಮತ್ತೆ ಒಂದ್ ನ್ಯೂಸ್ ಹೋಗ್ತಾ ಇದೆ. ಆ ತೀರ್ಕೊಂಡಿರೋ ಬಾಡಿಗಳಿಗೆ ಅಟಾಪ್ಸಿ ನಡೆಸಿದಾಗ ಅದರಲ್ಲಿ ಏರ್ಬೋರ್ನ್ ಟಾಕ್ಸಿನ್ ಅಂತ ಒಂದು ಕೆಮಿಕಲ್ ಗ್ಯಾಸ್ ಅನ್ನೋದು ಗಾಳಿನಲ್ಲಿ ಸ್ಪ್ರೆಡ್ ಆಗ್ತಾ ಇರೋದು ಗೊತ್ತಾಯ್ತಂತೆ. ಇದೊಂದು ನ್ಯಾಚುರಲ್ ಕಾಂಪೌಂಡ್. ಇದನ್ನ ಇಟ್ಕೊಂಡು ಟೆರರಿಸ್ಟ್ ಗಳಿಂದ ಖಂಡಿತ ಅಟ್ಯಾಕ್ ಮಾಡೋಕ್ ಸಾಧ್ಯನೇ ಇಲ್ಲ. ಸೊ ಇದೊಂದು ಟೆರರಿಸ್ಟ್ ಅಟ್ಯಾಕ್ ಅಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾರೆ.
ಇವಾಗ ಹೀರೋನ್ ಫ್ರೆಂಡ್ ಆ ಮ್ಯಾಥ್ಸ್ ಟೀಚರು ಕೂಡ ತನ್ನ ಮಗಳ ಜೊತೆ ಅಲ್ಲಿಗೆ ಬಂದು ಟಿಕೆಟ್ ತಗೊಂಡು ರೆಡಿ ಆಗಿದ್ದಾರೆ. ಸರಿ ಅವ್ರ ಎಂತಿಯಲ್ಲಿ ಅಂತ ನೋಡಿದ್ರೆ ಅವರು ಇವರಿಂದನೇ ಬಸ್ ನಲ್ಲಿ ಬರ್ತಾ ಇದಾರಂತೆ. ಅವ್ರೀಗ ನಮ್ ಹೀರೋಯಿನ್ ನೋಡಿ ಇವ್ರಿಬ್ಬರ ಮಧ್ಯೆ ನಡೆದಿರೋ ಜಗಳದ ಬಗ್ಗೆ ಮಾತಾಡಿದಾಗ ಇದರಿಂದ ಅವಳು ಕೋಪಿಸ್ಕೊಂಡು ನನ್ ಟಿಕೆಟ್ ಕೊಡು, ನಾನು ಸಪರೇಟ್ ಆಗಿ ಬರ್ತೀನಿ ಅಂತ ಹೇಳಿ ಆ ಟಿಕೆಟ್ ನ ತಗೊಂಡು ಎಲ್ರು ಟ್ರೈನ್ ಬಂದ್ ಸೇರಿದಾಗ ಟ್ರೈನ್ ಇವಾಗ ಹೊರಡ್ತಾ ಇದೆ. ಇನ್ನೊಂದ್ ಕಡೆ ನ್ಯೂಯಾರ್ಕ್ ನ ಮತ್ತೊಂದ್ ಪಾರ್ಕ್ ನಲ್ಲಿ ಮಧ್ಯಾಹ್ನ 11:30 ಅನ್ನೋ ಸಮಯಕ್ಕೆ ಗಾಳಿ ಬೀಸೋಕ್ ಶುರು ಆಗುತ್ತೆ. ಆಗಲ್ಲಿ ತುಂಬಾ ಜನ ಅದೇ ರೀತಿ ಫ್ರೀಸ್ ಆಗಿ ರಿವರ್ಸ್ ನಲ್ಲಿ ನಡೀತಾ ಆ ಪಾರ್ಕ್ ಪಕ್ಕದಲ್ಲೇ ಒಂದ್ ದೊಡ್ಡ ಟ್ರಾಫಿಕ್ ಆಗಿದೆ. ಅಲ್ಲಿರೋ ಒಬ್ಬ ಪೊಲೀಸ್ ಅಧಿಕಾರಿ ಸಡನ್ ಆಗಿ ತನ್ನ ಗನ್ನನ್ ತಗೊಂಡು ತಾನೇ ಶೂಟ್ ಮಾಡ್ಕೊಂಡು ತೀರ್ಕೋತಾನೆ. ಆಗ ಆ ಒಂದ್ ಗನ್ನೆ ತಗೊಂಡು ಮತ್ತೊಬ್ಬ ಶೂಟ್ ಮಾಡ್ಕೋತಾನೆ. ಇದೇ ರೀತಿ ಇನ್ನೂ ಒಬ್ಬ ಅಲ್ಲಿಗೆ ಇವಾಗ ಯಾರೋ ಒಬ್ರು ಒಂದ್ ನಾಯಿನ್ ತಗೋ ಬಂದಿರ್ತಾರೆ. ಅವ್ರೇನೋ ತೀರ್ಕೋತಾರೆ, ಆದ್ರೆ ಆ ನಾಯಿಗ್ ಮಾತ್ರ ಏನೂ ಆಗ್ಲಿಲ್ಲ. ಸೊ ಇವನ್ ಟಾಕ್ಸಿಕ್ ಗ್ಯಾಸ್ ಅನ್ನೋದು ಮನುಷ್ಯರನ್ನ ಬಿಟ್ಟು ಬೇರೆ ಯಾವ ಪ್ರಾಣಿಗೂ ಅಟ್ಯಾಕ್ ಮಾಡ್ತಾ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಇವರೆಲ್ಲರೂ ಟ್ರೈನ್ ನಲ್ಲಿ ಹೋಗ್ತಾ ಇರೋವಾಗ ನಮ್ ಹೀರೋಯಿನ್ ಮಾತ್ರ ಬೇರೆ ಕಂಪಾರ್ಟ್ಮೆಂಟ್ ನಲ್ಲಿ ಕುಂತು ಇವಳಿಗೆ ಪದೇ ಪದೇ ಜಾಯ್ ಅಂತ ಒಬ್ಬ ಫೋನ್ ಮಾಡ್ತಾ ಇದ್ನಲ್ಲ, ಅವ್ನ್ಗೆ ಫೋನ್ ಮಾಡಿ ನಾವಿಬ್ರು ಒಂದಿನ ಹೊರಗಡೆ ಹೋಗಿದ್ವಿ, ಅದನ್ ಬಿಟ್ರೆ ನಮ್ಮ ಒಳಗಡೆ ಏನು ಇಲ್ಲ, ನೀನು ಮತ್ತೆ ಮತ್ತೆ ನಂಗೆ ಕಾಲ್ ಮಾಡೋದನ್ನ ನಿಲ್ಸು ಅಂತ ಹೇಳಿದಾಗ ಅವನು ಒಂದ್ ಸ್ವಲ್ಪ ಹೊತ್ನಲ್ಲ ಪಾರ್ಕ್ ನಲ್ಲಿ ತುಂಬಾ ಜನ ತೀರ್ಕೊಂಡ್ರಲ್ಲ ಆ ವಿಷಯ ಹೇಳ್ತಾನೆ. ಇದು ಈ ಟ್ರೈನ್ ನಲ್ಲಿರೋ ಎಲ್ರಿಗೂ ಗೊತ್ತಾಗಿ ಎಲ್ರೂ ಗಾಬರಿ ಆಗಿರ್ಬೇಕಾದ್ರೆ ಈ ಫ್ರೆಂಡು ತನ್ನ ಹೆಂಡತಿಗೆ ಫೋನ್ ಮಾಡಿ ಎಲ್ಲಿದ್ಯಾ ಅಂತ ವಿಚಾರಿಸ್ತಾರೆ. ಆದ್ರೆ ಅವ್ರು ಮಾತಾಡೋದು ಸರಿಯಾಗಿ ಕೇಳಿಸ್ತಾ ಇಲ್ಲ. ಇವಾಗ ಒಂದ್ ಸ್ವಲ್ಪ ಹೊತ್ನಲ್ಲ ಟ್ರೈನು ಒಂದ್ ಜಾಗದಲ್ಲಿ ನಿಂತು ಎಲ್ರೂ ಇಳಿದು ಬಿಡ್ತಾರೆ. ಸರಿ ಏನಂತ ವಿಚಾರಿಸಿದಾಗ ನಮ್ಗೆ ಸಿಗ್ತಾ ಇರೋ ಕಾಂಟ್ಯಾಕ್ಟ್ ಎಲ್ಲ ಕಟ್ ಆಯ್ತು, ನಾವು ಮುಂದೆ ಇರೋ ಎಲ್ಲಾ ಸ್ಟೇಷನ್ ಕಾಂಟ್ಯಾಕ್ಟ್ ಮಾಡೋಕ್ ಟ್ರೈ ಮಾಡ್ತೀವಿ, ಆದ್ರೆ ಒಬ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅಲ್ಲಿರೋ ಎಲ್ರು ತೀರ್ಕೊಂಡ್ರು ಅಂತ ಕಾಣಿಸ್ತಾ ಇದೆ, ಸೊ ಮುಂದೆ ಹೋಗೋದ್ ಸೇಫ್ ಅಲ್ಲ, ಅದಕ್ಕೆ ಟ್ರೈನ್ ನ ಇಲ್ಲಿಗೆ ನಿಲ್ಲಿಸ್ಬಿಟ್ವಿ ಅಂತ ಹೇಳೋವಾಗ ಇವ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ ಅಂತ ಎಲ್ರು ಹಾಗೆ ನಡೆದು ಅಲ್ಲಿರೋ ಒಂದ್ ರೆಸಾರ್ಟ್ ಹೋಗ್ತಾರೆ. ಆಗಲ್ಲಿ ಎಲ್ರು ಈ ಒಂದು ಅಟ್ಯಾಕ್ ಬಗ್ಗೆನೇ ಮಾತಾಡ್ತಾ ಇರೋವಾಗ ಅಲ್ಲಿರೋ ಒಬ್ಳು ವಯಸ್ಸಾದ ಲೇಡಿ ನನ್ ತಂಗಿ ಇದನ್ ಕಳ್ಸಿದ್ಲು ಅಂತ ನಮ್ ಹೀರೋಗ್ ಒಂದ್ ವಿಡಿಯೋ ತೋರಿಸ್ತಾಳೆ. ಅದ್ರಲ್ಲಿ ಯಾರೋ ಒಬ್ಬ ಸಿಂಹಗಲ್ಲಿರೋ ಒಂದ್ ಕೇಜ್ಗೆ ಹೋಗಿ ನನ್ನ ಕಚ್ಚು ಅನ್ನೋ ರೀತಿ ಅವುಗಳು ಮುಂದೆ ನಿಂತಾಗ ಅವುಗಳು ಅವನ್ನ ಕಚ್ಚಿ ಕೈ ಕಾಲ್ಗಳನ್ನೆಲ್ಲ ಕಿತ್ತೆಸ್ತು ಕೊನೆಗೆ ಅವನ್ನ ಸಾಯಿಸೇ ಬಿಡ್ತಾವ. ಹೀಗೂ ನಡೀತಾ ಇದೆಯಾ ಅಂತ ಎಲ್ರು ತುಂಬಾ ಶಾಕ್ ಆದಾಗ ಅದೇ ಸಮಯ ಒಂದ್ ಟಿವಿ ನ್ಯೂಸ್ ನಲ್ಲಿ ಇದೇನೋ ಟೆರರಿಸ್ಟ್ ಅಟ್ಯಾಕ್ ಅಲ್ಲ ಅಂತ ಮತ್ತೆ ಹೇಳಿ ಈ ಒಂದು ಅಟ್ಯಾಕ್ ಎಲ್ಲೆಲ್ಲಿ ನಡೀತಾ ಇದೆ ಅಂತ ಮ್ಯಾಪ್ ನಲ್ಲಿ ಪಾಯಿಂಟ್ ಮಾಡಿ ತೋರಿಸ್ತಾರೆ. ಆಗಿದ್ನ ನೋಡಿದ ಮೇಲೆ ತಾನೇ ಗೊತ್ತಾಗುತ್ತೆ ಸುತ್ತಲೂ ಅಟ್ಯಾಕ್ ನಡೀತಾ ಇದೆ, ಅದ್ರ ಮಧ್ಯೆ ನಾವೆಲ್ಲ ಸಿಗಾಕೊಂಡಿದೀವಿ, ಇನ್ನೂ ಇಲ್ಲೇ ಇದ್ರೆ ನಾವೆಲ್ಲ ತೀರ್ಕೋತೀವಿ ಅಂತ. ಆಗೊಬ್ಬ ಆ ಮ್ಯಾಪ್ ನಲ್ಲಿರೋ ಪಾಯಿಂಟ್ಸ್ ಗಳನ್ನೆಲ್ಲ ಇಟ್ಕೊಂಡು ನೋಡಿದ್ರೆ 90 ಮೈಲ್ ರೇಡಿಯಸ್ ನಲ್ಲಿ ಮಾತ್ರ ಈ ಒಂದು ಅಟ್ಯಾಕ್ ಎಲ್ಲ ನಡೀತಾ ಇದೆ. ಇದನ್ನ ದಾಟಿ ನಾವು ಹೊರಗಡೆ ಹೋದ್ವಿ ಅಂದ್ರೆ ನಮ್ಮಿಂದ ತಪ್ಸ್ಕೋಬಹುದು ಅಂತ ಮಾತಾಡೋ ಹೋಗ್ಲೆ ಅಲ್ಲಿರೋ ತುಂಬಾ ಜನ ತಮ್ಮ ಕಾರ್ಗಳನ್ನ ತಗೊಂಡು ತುಂಬಾ ಫಾಸ್ಟ್ ಆಗಿ ಒಬ್ಬೊಬ್ರು ಒಂದೊಂದ್ ಕಡೆ ಮೂವ್ ಆಗಿ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡ್ ನಮ್ ಹೀರೋ ನಾವು ನಿಮ್ ಜೊತೆ ಬರುವುದಾ ಅಂತ ತುಂಬಾ ಜನರ ಹತ್ರ ಹೆಲ್ಪ್ ಕೇಳ್ತಾನೆ. ಆದ್ರೆ ಅವ್ರು ತಪ್ಸ್ಕೊಂಡ್ರೆ ಸಾಕು ಅಂತ ಓಡ್ತಾ ಇದಾರೆ, ಇವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಕೊನೆಗೊಬ್ರು ಕಾರನ್ನ ನಿಲ್ಸಿ ಬೇಕಿದ್ರೆ ನೀವು ನಮ್ ಜೊತೆ ಬನ್ನಿ ಅಂತ ಕರೀತಾರೆ. ಇವರು ಸರಿ ಅಂತ ನನ್ನ ಫ್ರೆಂಡನ್ ಕರೆದಾಗ ಅವರು ನನ್ನ ಹೆಂಡತಿ ಬಸ್ ನಲ್ಲಿ ಬರ್ತಾ ಇದ್ಲು, ಅವ್ಳಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ, ಅವ್ಳು ಕಾಂಟ್ಯಾಕ್ಟ್ ಮಾಡೋಕ್ ಟ್ರೈ ಮಾಡ್ದೆ ಆದ್ರೆ ಆಗ್ತಾ ಇಲ್ಲ, ಸೊ ಅವ್ಳಿಗೆ ಏನಾಯ್ತು ಅಂತ ನೋಡೋಕ್ ಹೋಗ್ತೀನಿ, ನನ್ ಮಗುನ್ ಮಾತ್ರ ನಿಮ್ ಜೊತೆ ಇಟ್ಕೊಳ್ಳಿ ಅಂತ ಇವ್ರ ಹತ್ರ ಕೊಟ್ಟು ನಮ್ ಹೀರೋಯಿನ್ ನ ನನ್ ಮಗಳ ಕೈನ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಬೇಡ, ದಯವಿಟ್ಟು ಬಿಡಬೇಡ ಅಂತ ಹೇಳಿ ಬೇಡ್ಕೊಂಡು ಅಲ್ಲೇ ಇರೋ ಮತ್ತೊಂದ್ ಕಾರ್ನಲ್ಲಿ ಹೆಲ್ಪ್ ಕೇಳಿ ಅವ್ರ ಒಂದ್ ಕಡೆ ಹೊರಡ್ತಾರೆ. ಇವರು ಇವಾಗ ಬೇಕಾಗಿರೋ ಐಟಮ್ಸ್ ನೆಲ್ಲ ತಗೊಳಕೋಸ್ಕರ ಆ ಕಾರ್ನ ಓನರ್ ಮನೆಗ್ ಬಂದಾಗ ಅವರಲ್ಲಿ ಒಂದ್ ನರ್ಸರಿ ಇಟ್ಕೊಂಡಿದ್ದಾರೆ. ಅಲ್ಲಿರೋ ಗಿಡಗಳ ಜೊತೆ ನೀವೆಲ್ರೂ ಜೋಪಾನವಾಗಿರಿ, ನಾವ್ ಆದಷ್ಟು ಬೇಗ ಬಂದ್ಬಿಡ್ತೀವಿ ಅಂತ ಗಿಡಗಳ ಜೊತೆ ಮಾತಾಡ್ತಾರೆ. ಏನಂತ ನೋಡಿದ್ರೆ ಗಿಡ ಮರ ಇಂಥವಕ್ಕೂ ಫೀಲಿಂಗ್ಸ್ ಇವೆ ಅಂತೆ, ಅವೆಲ್ಲ ಮನುಷ್ಯನ ಭಾವನೆಗಳಿಗೆ ರಿಯಾಕ್ಟ್ ಮಾಡ್ತಾವಂತೆ. ಈ ರೀತಿ ಒಂದ್ ಎಕ್ಸ್ಪ್ಲನೇಷನ್ ನ ಕೊಟ್ಟು ದಾರಿಗೆ ಬೇಕಾಗಿರೋ ಊಟ ತಿಂಡಿ ಇಂಥವನ್ನೆಲ್ಲ ತಗೊಂಡು ಇವರು ಒಂದ್ ಕಡೆ ಹೊರಡ್ತಾರೆ. ಇವಾಗ ಈ ಫ್ರೆಂಡ್ ಹೋಗ್ತಾ ಇರೋ ದಾರಿನಲ್ಲಿ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡು ನೇತಾಡ್ತಾ ಇದಾರೆ. ಇದನ್ನೆಲ್ಲ ಇವ್ರ ಜೊತೆ ಹೋಗ್ತಾ ಇರೋ ಲೇಡಿ ನೋಡಿ ಚೀರಾಡ್ಕೊಳಕ್ ಶುರು ಮಾಡಿದಾಗ ಇವರು ಕೂಗಾಡೋನ್ ನಿಲ್ಸು, ಹೊರಗಡೆ ನೋಡ್ಬೇಡ ಅಂತ ಒಂದ್ ಮ್ಯಾಥ್ಸ್ ಪ್ರಾಬ್ಲಮ್ ಹೇಳಿ ಒಂದ್ ರಿಡಲ್ ಹೇಳಿ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡ, ಇದನ್ನ ಸಾಲ್ವ್ ಮಾಡು ಅಂತ ಹೇಳುವಾಗ ಅವಳು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಒಂದ್ ಸ್ವಲ್ಪ ಸಮಾಧಾನ ಆಗ್ತಾಳೆ. ಸರಿ ಏರ್ ವೆಂಟ್ ಗಳನ್ನ ಕ್ಲೋಸ್ ಮಾಡೋಣ ಅಂತ ಹೇಳಿ ಕ್ಲೋಸ್ ಮಾಡಿ ಹಾಗೆ ಮೇಲ್ ನೋಡಿದಾಗ ಆ ಕಾರನ್ ರೂಫೇ ಸಣ್ಣದಾಗ ಹರಿದೋಗಿ ಅದ್ರ ಬಳಿಯಿಂದ ಗಾಳಿ ಹೊರಗಡೆ ಬರ್ತಾ ಇದೆ. ಹಾಗೆ ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ಆ ಕಾರ್ ಒಂದ್ ಜಾಗದಲ್ಲಿ ನಿಂತು ಮತ್ತೆ ವೇಗವಾಗಿ ಹೋಗಿ ಒಂದ್ ಮರದಲ್ಲಿ ಕೂತ್ಕೊಳ್ಳುತ್ತೆ. ಇದರಿಂದ ಎಲ್ರು ಅಲ್ಲೇ ತೀರ್ಕೋತಾರೆ ಈ ಫ್ರೆಂಡನ್ ಬಿಟ್ಟು. ಅವರು ಈಗ ಹೊರಗಡೆ ಬಂದು ಅಲ್ಲಿ ಬಿದ್ದಿರೋ ಗ್ಲಾಸ್ ಪೀಸ್ನೆಲ್ಲ ತಗೊಂಡು ತನ್ನ ಕೈನ ಕಟ್ ಮಾಡ್ಕೋತಾರೆ. ಈ ಕಡೆ ಇವರು ಹಾಗೆ ಒಂದ್ ಸ್ವಲ್ಪ ದೂರ ಬಂದ್ಮೇಲೆ ಮುಂದೆ ಏನೋ ಒಂದು ವಿಷಯ ವಿಚಿತ್ರವಾಗಿರೋದನ್ನ ಗಮನಿಸ್ಕೊಂಡು ಕಾರ್ನ ನಿಲ್ಲಿಸ್ಬಿಡ್ತಾರೆ. ಬೈನಾಕ್ಯುಲರ್ ನಿಂದ ಅದೇನಂತ ಚೆಕ್ ಮಾಡಿದಾಗ ಅಲ್ಲೂ ಕೂಡ ತುಂಬಾ ಜನ ತೀರ್ಕೊಂಡಿರೋದು ಗೊತ್ತಾಗತ್ತೆ. ಸೊ ಮುಂದೆ ಹೋಗೋದ್ ಸೇಫ್ ಅಲ್ಲ ಅಂತ ಕಾರ್ನ ಯೂಟರ್ನ್ ಹಾಕಿ ಹಾಗೆ ಬರ್ತಾ ಇರೋವಾಗ ಒಂದ್ ಮಿಲಿಟರಿ ವೆಹಿಕಲ್ ಇವ್ರ ಮುಂದೆ ಬರುತ್ತೆ. ಅದ್ರಲ್ಲಿ ಬಂದಿರೋದು ಬರೀ ಒಬ್ರು ಮಾತ್ರ. ಅವ್ರ ಕ್ಯಾಂಪ್ ನಲ್ಲಿರೋ ಎಲ್ರೂ ತೀರ್ಕೊಂಡ್ರಂತೆ, ಕೊನೆಗೆ ಉಳ್ಕೊಂಡಿರೋದು ಅವ್ರೊಬ್ರು ಮಾತ್ರ ಅಂತ ವಿಷಯ ಹೇಳ್ತಾ ಇರೋವಾಗ ಅದೇ ಸಮಯಕ್ಕೆ ಬೇರೆ ಬೇರೆ ಕಡೆಯಿಂದ ಇನ್ನೂ ತುಂಬಾ ವೆಹಿಕಲ್ಸ್ ಗಳು ಅಲ್ಲಿಗೆ ಬಂದ್ ಸೇರ್ತವೆ.
ಇವಾಗ ಅವ್ರ ಹತ್ರನೂ ಏನಾಯ್ತು ಅಂತ ವಿಚಾರಿಸ್ತಾರೆ. ಅಲ್ಲೂ ಅದೇ ಸುದ್ದಿ, ಎಲ್ಲಾ ಕಡೆ ತುಂಬಾ ಜನ ತೀರ್ಕೊಂಡು ಬರೀ ಹೆಣಗಳೇ ಇವೆ ಅಂತ. ಇವಾಗ 4 ದಿಕ್ನಲ್ಲೂ ಅಟ್ಯಾಕ್ ನಡೀತಾ ಇರೋದ್ರಿಂದ ಬೇರೆ ಕಡೆ ಹೋಗಕ್ ದಾರಿ ಇಲ್ದೆ ತುಂಬಾ ಜನ ಅಲ್ಲಿಗೆ ಬಂದ್ ಸೇರಿ ಒಂದ್ ದೊಡ್ಡ ಗುಂಪೆ ಫಾರ್ಮ್ ಆಗುತ್ತೆ. ಇವಾಗ ಆ ಗುಂಪಿನಲ್ಲಿರೋ ಒಬ್ಳು ಲೇಡಿಯ ಮಗಳು ನಮ್ ಹೀರೋನ್ ಫ್ರೆಂಡ್ ಹೋಗಿರೋ ಆ ಜಾಗದಿಂದ ಅವ್ರಿಗೆ ಫೋನ್ ಮಾಡಿ, ನಂಗೆ ತುಂಬಾನೇ ಹೆದರಿಕೆ ಆಗ್ತಾ ಇದೆ, ಇಲ್ಲಿರೋ ಎಲ್ರು ತೀರ್ಕೊಂಡ್ರು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಮಾತಾಡೋವಾಗ ಇದನ್ನ ನಮ್ ಹೀರೋನ ಕೇಳ್ಕೊಂಡು ವಿಂಡೋನೆಲ್ಲ ಕ್ಲೋಸ್ ಮಾಡೋಕ್ ಹೇಳಿ ಅದ್ರ ಹತ್ರ ಹೋಗ್ಬಾರ್ದು ಅಂತ ಹೇಳೋವಾಗ ಅವರು ಅದೇ ರೀತಿ ಹೇಳ್ತಾರೆ. ಹಾಗೆ ಒಂದ್ ಸ್ವಲ್ಪ ಹೊತ್ತು ಅವಳ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಕೊನೆಗೆ ಅವಳಿಗೊಂಗೋ ರೀತಿ ಶಬ್ದ ಕೇಳಿಸುತ್ತೆ. ತಕ್ಷಣನೇ ಅವಳು ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೋತಾಳೆ. ಇವಾಗ ನಮ್ ಹೀರೋನು ತನ್ನ ಫ್ರೆಂಡ್ ಫೋನ್ ಮಾಡಿ ನೋಡಿ ಅವ್ನ ಕಾಲ್ನ ಅಟೆಂಡ್ ಮಾಡ್ತಾ ಇಲ್ಲ ಅಂತ ಅವನು ಕೂಡ ತೀರ್ಕೊಂಡ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಹಾಗೆ ಸೈಡ್ ನಲ್ಲಿ ಕುಂತು ಫೀಲ್ ಮಾಡ್ತಾ ಇರೋವಾಗ ಇದನ್ನ ಅವ್ರ ಮಗಳು ನೋಡಿ ತನ್ನ ತಂದೆ ತೀರ್ಕೊಂಡ್ರು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇದನ್ನ ನಮ್ ಹೀರೋ ಹತ್ರ ಕೇಳಿದಾಗ ಅದಕ್ಕೆ ಅವರು ಹೌದು ಅಂತ ಹೇಳಿ ಹಾಗೆ ಇಬ್ರು ಅಲೋಕ್ ಶುರು ಮಾಡ್ತಾರೆ. ಇವಾಗ ನಮ್ ಹೀರೋ ಮತ್ತೆ ಆ ಮಿಲಿಟರಿ ಆಫೀಸರ್ ಒಂದ್ ಮ್ಯಾಪ್ ನಿಟ್ಕೊಂಡು ನೋಡಿ ಈ ಅಟ್ಯಾಕ್ ಶುರುವಾಗಿರೋದು ಜನಸಂಖ್ಯೆ ಜಾಸ್ತಿ ಇರೋ ಆ ಪಾರ್ಕ್ ನಲ್ಲಿ ಮತ್ತೆ ಜನಸಂಖ್ಯೆ ಜಾಸ್ತಿ ಇರೋ ಜಾಗದಲ್ಲೇ ಅಟ್ಯಾಕು ನಡೀತಾ ಇದೆ. ಸೊ ನಾವು ರೋಡ್ ನಲ್ಲಿ ಹೋಗದೆ ಫೀಲ್ಡ್ ನಲ್ಲಿ ನಡ್ಕೊಂಡು ಹೋಗಿ ಒಂದ್ ಸೇಫ್ ಝೋನ್ ನ ಕಂಡಿಡಿಯೋಣ, ಮತ್ತೆ 2 ಗ್ರೂಪ್ ಆಗಿ ಸ್ಪ್ಲಿಟ್ ಆಗೋಣ. ಇದರಿಂದ ಒಂದು ಗ್ರೂಪ್ ಏನಾದ್ರು ಆದ್ರೂ ಮತ್ತೊಂದು ಗ್ರೂಪ್ ಆದ್ರೂ ಜೀವಂತವಾಗಿ ಉಳ್ಕೊಳ್ಳುತ್ತೆ ಅಂತ ಪ್ಲಾನ್ ಮಾಡಿ 2 ಗ್ರೂಪ್ ಆಗಿ ಸ್ಪ್ಲಿಟ್ ಆಗಿ ಇಬ್ರು ಒಂದೊಂದ್ ಕಡೆ ನಡೆಯೋಕ್ ಶುರು ಮಾಡ್ತಾರೆ. ಹಾಗೆ ಒಂದ್ ಸ್ವಲ್ಪ ದೂರ ನಡೆದು ಆ ಮಿಲಿಟರಿ ಆಫೀಸರ್ ಜೊತೆ ಹೋಗಿರೋ ಒಂದ್ ಗ್ರೂಪ್ ಅನ್ನೋದು ಸಡನ್ ಆಗಿ ಒಂದ್ ಜಾಗದಲ್ಲಿ ನಿಲ್ಲುತ್ತೆ. ಏನಂತ ನೋಡಿದ್ರೆ ಇವ್ರಿಗೂ ಕೂಡ ಆ ಟಾಕ್ಸಿನ್ ಅನ್ನೋದು ಅಟ್ಯಾಕ್ ಆಗಿ ಮೊದ್ಲು ಆ ಮಿಲಿಟರಿ ಆಫೀಸರ್ ಹಾಗೆ ರಿವರ್ಸ್ ನಲ್ಲಿ ಬಂದು ತನ್ನ ಹತ್ರ ಇರೋ ಗನ್ ಅನ್ನು ತಗೊಂಡು ಶೂಟ್ ಮಾಡ್ಕೊಂಡಾಗ ಅವ್ರ ಹಿಂದೆನೆ ಎಲ್ರು ಅದೇ ಗನ್ ಯೂಸ್ ಮಾಡ್ಕೊಂಡು ಶೂಟ್ ಮಾಡ್ಕೊಳಕ್ ಶುರು ಮಾಡ್ತಾರೆ. ಆಗ ಇನ್ನೊಂದ್ ಕಡೆ ಹೋಗ್ತಾ ಇರೋ ನಮ್ ಹೀರೋ ಗ್ರೂಪ್ ಈ ಶಬ್ದ ಕೇಳಿ ಎಲ್ರು ತುಂಬಾ ಗಾಬರಿಯಾಗಿ ಏನಾದ್ರು ಮಾಡ್ಬೇಕು ಅಂತ ಎಲ್ರು ಒಂದೊಂದ್ ರೀತಿ ಮಾತಾಡೋಕ್ ಶುರು ಮಾಡಿದಾಗ ಇವಾಗ ತಾನೆ ಇವ್ರು ಎಲ್ರು ಸೈಲೆಂಟ್ ಆಗಿರೋ ಕೇಳಿ ಒಂದ್ ವಿಷಯನ ಯೋಚನೆ ಮಾಡ್ತಾರೆ. ನಮ್ ಗ್ರೂಪ್ ಗಿಂತ ಆ ಒಂದ್ ಗ್ರೂಪ್ ನಲ್ಲಿ ಜನ ಜಾಸ್ತಿ ಇದ್ರು, ಜನ ಜಾಸ್ತಿ ಇರೋ ಜಾಗದಲ್ಲಿ ಈ ಅಟ್ಯಾಕ್ ನಡೀತಾ ಇದೆ. ಮತ್ತೆ ಅಟ್ಯಾಕ್ ನಡೀತಾ ಇರೋ ಈ ಜಾಗದಲ್ಲ ಮರ ಗಿಡಗಳು ಜಾಸ್ತಿ ಇವೆ. ಮನುಷ್ಯರೆಲ್ಲ ಪಕ್ಕದಲ್ಲಿರೋದನ್ನ ಮರಗಳಿಂದ ಅರ್ಥ ಮಾಡ್ಕೊಳಕಾಗತ್ತೆ ಅನ್ನೋದನ್ನ ಕಂಡಿಡಿದ ತಕ್ಷಣನೇ ಗಾಲಿ ಬಿಸೋಕ್ ಶುರು ಆಗುತ್ತೆ. ಆಗ ಇದನ್ನ ನೋಡಿ ಎಲ್ರು ಓಡೋಕ್ ಶುರು ಮಾಡಿದಾಗ ನಮ್ ಹೀರೋ ಎಲ್ರು ಬೇರೆ ಬೇರೆ ಕಡೆ ಓಡಿ ಅಂತ ಹೇಳ್ತಾನೆ. ಆಗ ಅವರು ಅದೇ ರೀತಿ ಮಾಡ್ತಾರೆ. ಗಾಲಿನ ಇವ್ರನ್ನ ಕೊನೆಗೆ ಪಾಸ್ ಆಗುತ್ತೆ, ಆದ್ರೆ ಇವ್ರಿಗೆ ಮಾತ್ರ ಏನೂ ಆಗ್ಲಿಲ್ಲ. ಸೊ ಟ್ರಿಕ್ ಏನು ಅಂತ ಗೊತ್ತಾಯ್ತು. ಹೀಗೆ ತುಂಬಾ ದೂರ ನಡೆದು ಅಲ್ಲೊಂದ್ ಮನೆ ಇದೆ, ಅದ್ರೊಳಗಡೆ ಬಂದಾಗ ಅಲ್ಲೂ ಕೂಡ ಯಾರು ಇಲ್ಲ, ಮತ್ತೆ ಅಲ್ಲಿರೋ ಎಲ್ಲಾ ವಿಷಯಗಳು ಫೇಕೆ, ಒರಿಜಿನಲ್ ಅಂತ ಏನೂ ಇಲ್ಲ. ಇವ್ರಿಗೊಂದ್ ಮ್ಯಾಪ್ ಸಿಗುತ್ತೆ, ಅದನ್ನ ತಗೊಂಡು ಪಾಪ್ಯುಲೇಷನ್ ಕಡಿಮೆ ಇರೋ ಜಾಗಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿ ಅದೆಲ್ಲಿದೆ ಅನ್ನೋದನ್ನ ತಿಳ್ಕೊತಾರೆ. ಅದೇ ಸಮಯಕ್ಕೆ ನಮ್ ಹೀರೋ ಅಲ್ಲೊಂದ್ ಮರ ಇರೋದ್ ನೋಡಿ ಅದ್ರ ಹತ್ರ ನಾನು ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಮ್ನ ಏನು ಮಾಡ್ಬೇಡ ಅಂತ ಕೇಳ್ಕೊತಾನೆ. ಕೊನೆಗ್ತಾನೆ ಗೊತ್ತಾಗತ್ತೆ ಅದೊಂದ್ ಪ್ಲಾಸ್ಟಿಕ್ ಮರ ಅಂತ. ಇವರು ಇವಾಗ ಹೊರಟು ಆ ಮನೆಯಿಂದ ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ಆ ಮನೆಯ ಕಡೆನೆ ತುಂಬಾ ಜನ ನಡ್ಕೊ ಬರ್ತಾ ಇದಾರೆ. ಆಗ ಆ ಟಾಕ್ಸಿನ್ ಅನ್ನೋದು ಅಟ್ಯಾಕ್ ಆಗಿ ಎಲ್ರು ಫ್ರೀಸ್ ಆದಾಗ ಅದೇ ಸಮಯ ಮತ್ತೊಬ್ಬ ಹುಲ್ಲನ್ ಕಟ್ ಮಾಡೋ ಒಂದ್ ಮಷಿನ್ ಆನ್ ಮಾಡಿ ಅದ್ರ ಕೆಳಗಡೆ ಬಿದ್ಕೊಂಡು ಅವನು ಕೂಡ ತೀರ್ಕೋತಾನೆ. ಇದನ್ನೆಲ್ಲ ನೋಡಿ ಇವರು ಹಾಗೆ ಇನ್ನೂ ಒಂದ್ ಸ್ವಲ್ಪ ದೂರ ನಡೆದು ಪಾಪ್ಯುಲೇಷನ್ ತುಂಬಾನೇ ಕಡಿಮೆ ಇರೋ ಒಂದ್ ವಿಲೇಜ್ ಬಂದು ಅಲ್ಲಿರೋ ಒಂದ್ ಮನೆಯಲ್ಲಿ ನಮ್ ಹೀರೋ ಯಾರಾದ್ರೂ ಇದೀರಾ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಆದ್ರೆ ಒಳಗಡೆಯಿಂದ ಯಾವ್ದೇ ರೀತಿ ರೆಸ್ಪಾನ್ಸು ಇಲ್ಲ. ಆಗ ಇವ್ರ ಜೊತೆ ಬಂದಿರೋ ಒಬ್ಬ ಹುಡುಗ ಕಿಟಕಿ ಬಳಿಯಿಂದ ನೋಡಿದಾಗ ಯಾರೋ ಒಳಗಡೆ ಇರೋದು ಗೊತ್ತಾಗತ್ತೆ. ದಯವಿಟ್ಟು ಹೆಲ್ಪ್ ಮಾಡಿ, ಏನಾದ್ರೂ ಫುಡ್ ಇದೆಯಾ, ನಮ್ ಜೊತೆ ಒಂದ್ ಸಣ್ಣ ಮಗು ಇದೆ ಅಂತ ಕೇಳೋವಾಗ ಇವಾಗ ತಾನೆ ಅವರು ನಿಮ್ ಜೊತೆನೆ ಆ ಪಾಯ್ಸನ್ ಗ್ಯಾಸು ಒಳಗಡೆ ಬಂದ್ಬಿಡುತ್ತೆ. ಸೊ ಹೊರಟೋಗಿ ಇಲ್ಲಿ ಇರ್ಬೇಡಿ ಅಂತ ಹೇಳ್ತಾರೆ. ಇದನ್ ಕೇಳಿ ನಮ್ ಹೀರೋ ಇಲ್ಲಿ ಆ ರೀತಿ ಗ್ಯಾಸ್ ಎಲ್ಲ ಏನೂ ಇಲ್ಲ, ನಾವು ನಾರ್ಮಲ್ ಆಗಿದೀವಿ, ದಯವಿಟ್ಟು ಓಪನ್ ಮಾಡಿ ಅಂತ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಇವ್ರ ಜೊತೆ ಬಂದಿರೋ ಇಬ್ರು ಹುಡುಗರು ಮರ್ಯಾದೆಯಿಂದ ಡೋರ್ನ ಓಪನ್ ಮಾಡೋ ಅಂತ ಹೇಳ್ತಾ ಡೋರ್ನ ಹೊಡೆದಾಗ್ತಾ ಒಂದ್ ದೊಡ್ಡ ಗಲಾಟೆ ಮಾಡಿದಾಗ ಅದೇ ಸಮಯಕ್ಕೆ ಡೋರು ಓಪನ್ ಆಗುತ್ತೆ. ಒಳಗಡೆ ಇರೋ ಅವನು ಒಂದ್ ಗನ್ನಿಂದ ಈ ಹುಡುಗನ ಶೂಟ್ ಮಾಡಿ ವಿಂಡೋ ಪಕ್ಕದಲ್ಲೇ ಇನ್ನೂ ಒಬ್ಬ ಇರೋದ್ ನೋಡಿ ಪಾಪ ಅವನು ಕೂಡ ಶೂಟ್ ಮಾಡಿ ಸಾಯಿಸೇ ಬಿಡ್ತಾನೆ. ಇದರಿಂದ ನಮ್ ಹೀರೋ ತುಂಬಾ ಎಮೋಷನಲ್ ಆದಾಗ ಒಳಗಡೆ ಇರೋ ಆತ ಇಲ್ಲಿಂದ ಹೊರಟೋಗಿ ಅಂತ ಮತ್ತೆ ಕೂಗಾಡ್ಕೋತಾನೆ. ಆಗ ನಮ್ ಹೀರೋಯಿನ್ ಈ ಮಗುನಾದ್ರೂ ಕಾಪಾಡೋಣ ಬಾ ಅಂತ ಹೇಳಿ ಅಲ್ಲಿಂದ ಓಡ್ತಾ ಇರ್ಬೇಕಾದ್ರೆ ಇವಾಗ ತಾನೆ ತೋರಿಸ್ತಾರೆ ಒಳಗಡೆ ಇದ್ದವ್ರು ಯಾರು ಅಂತ. ಒಂದ್ ವಯಸ್ಸಾದ ಮುದುಕ ಮತ್ತೆ ಮುದುಕಿ ಇಬ್ರು ಟಾಕ್ಸಿಕ್ ಗ್ಯಾಸ್ ನಿಂದ ತಪ್ಸ್ಕೊಳ್ಳೋಕೋಸ್ಕರ ಒಂದೊಂದ್ ಮಾಸ್ಕ್ ಹಾಕೊಂಡು ಟಿವಿ ನೋಡ್ತಾ ಇದಾರೆ. ಇವ್ರು ಇವಾಗ ಮತ್ತೆ ನಡೆದು ಹಲವಾರು ಹೋರಾಟಗಳ ನಂತರ ಕಾಡಿನ ಮಧ್ಯೆ ಒಂದೇ ಒಂದ್ ಹಳೆ ಮನೆ ಇದೆ. ಆ ಮನೆ ತುಂಬಾನೇ ಹಳೆದಾಗಿದೆ. ಸರಿ ಯಾರಾದ್ರೂ ಇದಾರ ಅಂತ ನೋಡ್ತಾ ಇರೋವಾಗ ಅಲ್ಲೊಬ್ಳು ಮುದುಕಿ ಇದ್ದಾಳೆ. ಇವಳು ನೋಡ್ ನಮ್ ಹೀರೋಗೂ ಶಾಕು, ಯಾಕಂದ್ರೆ ಕಾಡಿನ ಮಧ್ಯೆ ಒಬ್ಳೇ ಇದಲ್ಲ, ಅದರಿಂದ ನೀನು ಯಾರು ಇಲ್ಲ ಅಂತ ತಿಳ್ಕೊಂಡ ನಾನು ಇದೀನಿ ಕಣಪ್ಪ. ಅವಳೊಂದ್ ಲೆಮನ್ ಜ್ಯೂಸ್ ಕುಡಿತಾ ಇರ್ತಾಳೆ, ಅದನ್ನ ನಮ್ ಹೀರೋ ನೋಡೋವಾಗ ಯಾಕೆ ಇದನ್ನೇ ನೋಡ್ತಾ ಇದೀಯ ಅಂತ ಕೇಳಿ ಸರಿ ಎಲ್ರು ಬಂದಾಯ್ತು ಒಳಗಡೆ ಬನ್ನಿ, ನಿಮ್ನೆಲ್ಲ ನೋಡ್ಕೋಬೇಕಾಗಿರೋದು ನನ್ ಜವಾಬ್ದಾರಿ ಅಂತ ಹೇಳಿ ಎಲ್ರು ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಇವಾಗ ರಾತ್ರಿ ಈ ಮುದುಕಿ ಎಲ್ರಿಗೂ ಡಿನ್ನರ್ ಕೊಟ್ಟು ಹಾಗೆ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇವಳೊಂದ್ ಸ್ವಲ್ಪ ಸೈಕೋ ಅಂತ ಕಾಣಿಸ್ತಾ ಇದೆ. ಆ ಮಗು ಆಸೆ ಪಟ್ಟು ಒಂದ್ ಕೇಕ್ ಪೀಸ್ ನ ತಗೊಳಕ್ ಹೋದಾಗ ಇವಳು ಪಟ್ ಅಂತ ಆ ಮಗುನ್ ಕೈಗೆ ಹೊಡೆದು ಇದೇನೋ ನಿನ್ ಮನೆ ಅಲ್ಲ, ನನ್ನ ಕೇಳೇ ತಗೋಬೇಕು
ಉಳ್ಕೋಬೇಕು ಅಂತ ಹೇಳ್ತಾಳೆ. ಈ ಮುದುಕಿ ಯಾರು ಬೇಡ ಅಂತ ಕಾಡ್ನಲ್ಲಿ ಈ ರೀತಿ ಒಂದ್ ಮನೇನ್ ಕಟ್ಟಿ ತನಗ್ ಬೇಕಾಗಿರೋ ಆಹಾರ, ಫ್ರೂಟ್ಸು, ವೆಜಿಟೇಬಲ್ಸು ಇಂಥವನ್ನೆಲ್ಲ ತಾನೇ ಬೆಳವಣಿಗೆ ಮಾಡ್ಕೊಂಡು ತುಂಬಾ ವರ್ಷಗಳಿಂದ ಹೊರಗಡೆ ಪ್ರಪಂಚನ ಕಾಂಟ್ಯಾಕ್ಟೇ ಮಾಡದೆ ಒಬ್ಳೆ ಬದುಕ್ತಾ ಇದ್ದಲಂತೆ. ಈ ವಿಷಯನೆಲ್ಲ ಹೇಳಿ ಇಲ್ಲೇ ಉಳ್ಕೋತೀರಾ, ಉಳ್ಕೊಳ್ಳಿ, ಹಿಂದೆ ಒಂದ್ ರೂಮ್ ಇದೆ, ಅದರಲ್ಲಿ ಒಂದ್ ಸ್ಪೀಕಿಂಗ್ ಟ್ಯೂಬ್ ಇದೆ, ಅದರಿಂದ ಯಾರೇ ಮಾತಾಡಿದ್ರು ಪಕ್ಕದ ರೂಮ್ ನಿಂದ ಮಾತಾಡೋ ರೀತಿ ಕೇಳಿಸುತ್ತೆ. ಸರಿ ಅದ್ ಬೇಡ, ಪಕ್ಕದಲ್ಲಿ ಒಂದ್ ಗೆಸ್ಟ್ ರೂಮ್ ಇದೆ, ಅದನ್ನ ತಗೊಳ್ಳಿ, ಇವಾಗ ಬೆಡ್ಗೆ ಹೋಗಿ ಅಂತ ಹೇಳಿ ಇವ್ರನ್ನೆಲ್ಲ ಕಲ್ಸ್ಬಿಡ್ತಾಳೆ. ಇವ್ರು ಇವಾಗ ಹೊರಗಡೆ ಬಂದು ನಮ್ ಹೀರೋಯಿನ್ ಆ ಮುದುಕಿ ಏನೋ ಮೆಂಟಲಿ ಸರಿ ಇಲ್ಲ ಅಂತ ಮಾತಾಡ್ತಾ ಇರೋವಾಗ ಇದನ್ನ ಅವಳು ಬಾಗಲ್ನಲ್ಲಿ ನಿಂತು ಕೇಳ್ಕೊಂಡು ನಮ್ ಹೀರೋನ, ನೀನು ಏನೋ ಒಂದು ವಿಷಯನ ಕದಿಯೋಕ್ ನೋಡ್ತಾ ಇದೀಯಾ, ನನ್ನ ಕೊಲೆ ಮಾಡೋಕ್ ನೋಡ್ತಾ ಇದೀಯಾ, ಅದು ನನ್ನ ಕನಸಲ್ಲಿ ಅಂತ ವಿಚಿತ್ರವಾಗಿ ಮಾತಾಡಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಇವಾಗ ಬೆಳಗಾಗುತ್ತೆ. ನಮ್ ಹೀರೋ ಆ ಮುದುಕಿನ ನೋಡೋಣ ಅಂತ ಅವಳು ಬೆಡ್ರೂಮಿಗೆ ಬಂದು ಬಾಗಲ್ನ ತೆರೆದಾಗ ಆ ಬೆಡ್ ನಲ್ಲಿ ತುಂಬಾನೇ ವಿಯರ್ಡ್ ಆಗಿರೋ ಒಂದ್ ಗೊಂಬೆ ಮಲಗಿದೆ. ಆಗ ನಮ್ ಹೀರೋನು ಏನೋ ಅರ್ಥ ಆಗದೆ ಅದನ್ನೇ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಮುದುಕಿ ಹಿಂದೆ ಬಂದು, ಇನ್ನು ನನ್ನ ವಿಷಯಗಳನ್ನ ಕದಿಯೋಕ್ ನೋಡ್ತಾ ಇದೀಯಾ, ನೀನೊಬ್ಬ ಕಲ್ಲ, ಇಲ್ಲಿಂದ ಹೊರಟೋಗು, ಇವಾಗ್ಲೇ ಎಲ್ರೂ ಹೊರಟೋಗಿ ಅಂತ ಕೂಗಾಡಿ ಅವಳು ಹೊರಗಡೆ ಹೋಗ್ತಾಳೆ. ಆಗ ನಮ್ ಹೀರೋನು, ನಾನೇನೋ ಕಲ್ಲ ಅಲ್ಲ, ನಾನೊಬ್ಬ ಟೀಚರ್ ಅಂತ ಹೇಳ್ತಾ ಅವಳಿಂದನೇ ಹೋಗ್ತಾ ಇರ್ಬೇಕಾದ್ರೆ ಆ ಮುದುಕಿ ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ಹಾಗೆ ನಿಂತು ರಿವರ್ಸ್ ನಲ್ಲಿ ನಡೆಯೋಕ್ ಶುರು ಮಾಡ್ತಾಳೆ. ಅದೇ ಸಮಯ ಗಾಳಿ ಬೀಸೋಕ್ ಶುರು ಆಗುತ್ತೆ. ಸೊ ಈ ಟಾಕ್ಸಿನ್ ಅನ್ನೋದು ಇಲ್ಲೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದನ್ನ ನಮ್ ಹೀರೋ ಅರ್ಥ ಮಾಡ್ಕೊಂಡು ತಕ್ಷಣನೇ ಮನೆಗ್ ಬಂದು ಬಾಗ್ಲಾಕಿ ತನ್ನ ಹೆಂಡತಿ ಎಲ್ಲಿ ಅಂತ ಹುಡ್ಕೋಕ್ ಶುರು ಮಾಡಿದಾಗ ಆ ಮುದುಕಿ ಕಿಟಕಿಗೆ ಬಂದು ತಲೆನ್ ಗುದ್ಕೊಂಡು ಕ್ಲಾಸ್ನೆಲ್ಲ ಹೊಡೆದಾಕಿ ಕೊನೆಗೆ ತೀರ್ಕೋತಾಳೆ. ಆಗ ಇವ್ರು ಇವ್ರಿಗೆ ಒಂದ್ ರೂಮ್ ಕೊಟ್ಟಿದ್ಲಲ್ಲ ಅಲ್ಲಿಗೆ ಬಂದು ಡೋರ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಹೆಂಡತಿ ಮತ್ತೆ ಆ ಮಗು ಎಲ್ಲಿ ಅಂತ ನೋಡಿದಾಗ ಅವ್ರೇನೋ ಈ ಮನೆಯಲ್ಲಿ ಇಲ್ಲ, ಆದ್ರೆ ಅವ್ರು ಮಾತಾಡ್ತಾ ಇರೋ ಶಬ್ದ ಮಾತ್ರ ಕೇಳಿಸ್ತಾ ಇದೆ. ಹಾಗೆ ಹುಡುಕ್ತಾಗ್ತಾನೆ ಗೊತ್ತಾಗತ್ತೆ ಆ ಮುದುಕಿ ಹೇಳಿದ್ಲಲ್ಲ ಮನೆಯಿಂದ ಇನ್ನೂ ಒಂದ್ ಸಣ್ಣ ಮನೆ ರೀತಿ ಒಂದ್ ರೂಮ್ ಇದೆ, ಅಲ್ಲಿಂದ ಮಾತಾಡೋಕ್ ಒಂದ್ ಟ್ಯೂಬ್ ಕನೆಕ್ಟ್ ಮಾಡಿದೀವಿ ಅಂತ. ಆ ಮನೆಯಲ್ಲಿ ಅವ್ರಿಬ್ರು ಇದಾರೆ, ಅವ್ರು ಮಾತಾಡ್ತಾ ಇರೋ ಶಬ್ದಗಳು ಆ ಟ್ಯೂಬ್ ನಿಂದ ಕೇಳಿಸ್ತಾ ಇದೆ. ಸೊ ಇವರು ಅದರಿಂದ ತನ್ನ ಹೆಂಡತಿನ ಕರೆದು ಆ ಟಾಕ್ಸಿನ್ ಇಲ್ಲೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಆ ಮುದುಕಿ ತೀರ್ಕೊಂಡ್ಲು ಅಂತ ವಿಷಯ ಹೇಳಿದಾಗ ತಕ್ಷಣನೇ ಅವರು ಅಲ್ಲಿ ಕಿಟಕಿ ಬಾಗಿಲನ್ನೆಲ್ಲ ಕ್ಲೋಸ್ ಮಾಡ್ತಾರೆ. ಆ ಕ್ಲೋಸ್ ಮಾಡಿ ಆ ಟ್ಯೂಬ್ ನಿಂದ ಇವರಿಬ್ರು ತಮ್ಮ ಹಳೆ ಮೆಮೊರೀಸ್ನೆಲ್ಲ ಮೊದಲನೇ ಸಲ ಎಲ್ಲಿ ಮೀಟ್ ಮಾಡ್ಕೊಂಡ್ರು, ಏನೆಲ್ಲ ಮಾತಾಡಿದ್ರು ಅನ್ನೋದನ್ನೆಲ್ಲ ಶೇರ್ ಮಾಡ್ಕೋತಾ ತುಂಬಾನೇ ಎಮೋಷನಲ್ ಆಗ್ತಾರೆ. ಅದಾದ್ಮೇಲೆ ನಮ್ಗೆಲ್ಲ ಇದೇ ಕೊನೆ ಅಂತ ಕಾಣಿಸ್ತಾ ಇದೆ. ಸೊ ಸಾಯೋವಾಗ್ಲಾದ್ರೂ ನಾವಿಬ್ರು ಒಂದಾಗಿರೋಣ ಅಂತ ಮಾತಾಡ್ಕೊಂಡು ಇಬ್ರು ಒಟ್ಟಿಗೆ ಆ ಮನೆಗಳಿಂದ ಹೊರಗಡೆ ಬಂದು ಕೈ ಹಿಡ್ಕೊಂಡಾಗ ಗಾಲಿನೂ ಜೋರಾಗಿ ಬೀಸೋಕ್ ಶುರುವಾಗತ್ತೆ. ಆದ್ರೆ ಇವ್ರಿಗ್ ಮಾತ್ರ ಏನೂ ಆಗ್ತಾ ಇಲ್ಲ. ಇವರು ಅಲ್ಲೇ ರಾತ್ರಿವರೆಗೂ ವೆಯ್ಟ್ ಮಾಡಿ ನೋಡ್ತಾರೆ, ಆದ್ರೆ ಯಾವುದೇ ರೀತಿ ಬದಲಾವಣೆನೂ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಇವಾಗ ಒಂದ್ 3 ತಿಂಗಳ ನಂತರ ಈ ಟಾಕ್ಸಿನ್ ಅಟ್ಯಾಕ್ ಎಲ್ಲ ನಿಂತು ಜನರು ಹಳೆ ಸ್ಥಿತಿಗೆ ಬಂದು ನಾರ್ಮಲ್ ಆಗಿ ಜೀವನ ಮಾಡೋಕ್ ಶುರು ಮಾಡಿದ್ದಾರೆ. ನಮ್ ಹೀರೋ ಮತ್ತೆ ಹೀರೋಯಿನ್ ಕೂಡ ತಮ್ಮನೆಗೆ ಬಂದು ಆ ಮಗುನು ತಮ್ಮ ಮಗಳಂತಾನೆ ಸಾಕ್ತಾ ಇದಾರೆ. ಅವಳನ್ನ ನಮ್ ಹೀರೋ ಸ್ಕೂಲ್ ಕಲ್ಸೋಕ್ ಹೋದಾಗ ಟಿವಿನಲ್ಲಿ ಒಂದ್ ಡಿಬೇಟ್ ಶೋ ಹೋಗ್ತಾ ಇದೆ. ಅದ್ರಲ್ಲೊಬ್ರು ಈ ಟಾಕ್ಸಿನ್ ಅನ್ನೋದು ಬಿಡುಗಡೆ ಆಗ್ತಾ ಇರೋದು ಮರ ಗಿಡಗಳಿಂದ, ಅದೇ ರೀತಿ ಸಮುದ್ರದಲ್ಲಿ ಒಂದ್ ಆಲ್ಗೆ ಮೀನುಗಳನ್ನ ಸಾಯಿಸ್ತಾ ಇವಿ ಅಂತೆ. ಸೊ ನಾವು ಅವುಗಳು ಉಂಟು ಮಾಡೋ ತೊಂದರೆಗಳಿಂದ ಅವು ಕೂಡ ತಪ್ಸ್ಕೊಂಡು ಸರ್ವೈವ್ ಮಾಡೋಕ್ಕೋಸ್ಕರ ಕೆಮಿಕಲಿ ಎವಾಲ್ವ್ ಆಗ್ತಾ ಇದೆ ಅಂತ ಹೇಳೋವಾಗ ಆಪೋಸಿಟ್ ನಲ್ಲಿರೋ ಒಬ್ರು, ಸರಿ ಇದ್ಯಾಕೆ ಸಡನ್ ಆಗಿ ಶುರುವಾಗಿ 24 ಗಂಟೆನಲ್ಲೇ ಎಲ್ಲ ಮುಗಿದೋಯ್ತು ಅಂತ ಕೇಳ್ತಾರೆ. ಅದಕ್ಕೆ ಅವರು ಒಂದ್ 4 ವರ್ಷಗಳ ಹಿಂದೆ COVID-19 ಅನ್ನೋ ಒಂದು ವೈರಸ್ ಈ ಪ್ರಪಂಚ ಪೂರ್ತಿ ಸ್ಪ್ರೆಡ್ ಆಗಿ ತುಂಬಾ ಜನರ ಪ್ರಾಣಗಳನ್ನ ಬಲಿ ತಗೋತಲ್ಲ, ಅದೇ ಸ್ಪ್ರೆಡ್ ಆಯ್ತು, ಅದಕ್ಕೆ ಕಾರಣ ಏನು ಅಂತ ತುಂಬಾ ಥಿಯರೀಸ್ಗಳಿವೆ. ಆದ್ರೆ ಅದ್ ಯಾಕೆ ಸ್ಪ್ರೆಡ್ ಆಯ್ತು, ಅದಕ್ಕೆ ಕಾರಣ ಏನು ಅಂತ ಇದುವರೆಗೂ ಒಂದ್ ಸರಿಯಾದ ಉತ್ತರ ನಮ್ಗೆಲ್ಲ ಸಿಕ್ಕೇ ಇಲ್ಲ. ಅದೇ ರೀತಿ ಇದು ಕೂಡ ಅನ್ ಆಕ್ಟ್ ಆಫ್ ನೇಚರ್, ಪ್ರಕೃತಿನ ನಮ್ಮಿಂದ ಪೂರ್ತಿಯಾಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಸ್ಟಾರ್ಟಿಂಗ್ ನಲ್ಲಿ ಹುಡುಗ ಹೇಳದ್ನಲ್ಲ, ಅದೇ ಉತ್ತರ ಹೇಳಿ ಇದು ಪ್ರಕೃತಿ ನಮಗ್ ಕೊಟ್ಟಿರೋ ಒಂದು ವಾರ್ನಿಂಗ್, ಒಂದು ಎಚ್ಚರಿಕೆ ಅನ್ನೋದು ಮಾತ್ರ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಈ ಶೋನು ಅಲ್ಲಿಗೆ ಮುಗಿಯುತ್ತೆ. ಇವಾಗ ನಮ್ ಹೀರೋಯಿನ್ ತನ್ನ ಪ್ರೆಗ್ನೆನ್ಸಿ ಟೆಸ್ಟ್ ತಗೊಂಡ್ ನೋಡಿದಾಗ ಅದ್ರಲ್ಲಿ ಅವರು ಪ್ರೆಗ್ನೆಂಟ್ ಆಗಿರೋದು ಕನ್ಫರ್ಮ್ ಆಗುತ್ತೆ. ಇದರಿಂದ ಇವರು ತುಂಬಾ ಸಂತೋಷ ಪಟ್ಟು ಈ ವಿಷಯನ ನಮ್ ಹೀರೋಗ್ ತಿಳಿಸ್ತಾರೆ. ಹಾಗೆ ಕೆಲವು ದಿನಗಳು ಕಳೆದ್ಮೇಲೆ ಒಂದ್ ಪಾರ್ಕ್ ನಲ್ಲಿ ತುಂಬಾ ಜನ ಕೂಡಿರೋ ಸಮಯ ಇಬ್ರು ಫ್ರೆಂಡ್ಸು ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ. ಆವಾಗ ಅದ್ರಲ್ಲೊಬ್ಬ ಹಾಗೆ ಫ್ರೀಸ್ ಆಗಿ ನಿಂತ್ಕೊಬಿಡ್ತಾನೆ. ಸರಿ ಏನಾಯ್ತು ಅಂತ ತಿರುಗಿ ನೋಡಿದಾಗ ತುಂಬಾ ಜನ ಅದೇ ರೀತಿ ಫ್ರೀಸ್ ಆಗಿ ರಿವರ್ಸ್ ನಲ್ಲಿ ನಡೀತಾ ಇದಾರೆ. ಸೊ ಆ ಅಟ್ಯಾಕ್ ಅನ್ನೋದು ಮತ್ತೆ ಶುರುವಾಗಿದೆ, ಪ್ರಕೃತಿ ನಮ್ನ ಮತ್ತೆ ವಾರ್ನ್ ಮಾಡ್ತಾ ಇದೆ ಅನ್ನೋದನ್ನ ಹೇಳಿ ಈ ಮೂವಿನ ಇಲ್ಲಿಗೆ ಮುಗಿಸ್ತಾರೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೋಸ್ಕರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.